ಸತ್ತ ತಂದೆ ತನ್ನ 3 ಗಂಡು ಮಕ್ಕಳಿಗೆ ಹಂಚಲೇ ಇರಲಾರದಂತಹ ಆಸ್ತಿಯನ್ನು ಏಕಪ್ಪ ಬರೆದಿಟ್ಟು ಹೋದರು. ಹೌದು, ಆ ಶ್ರೀಮಂತ ವರ್ತಕ ಕೊನೆಗಾಲದಲ್ಲಿ ಕೇವಲ 17 ಸುಂದರವಾದ ಅರೇಬಿಯನ್ ಕುದುರೆಗಳನ್ನು ಮಾತ್ರ ಉಳಿಸಿ ಕಣ್ಣು ಮುಚ್ಚಿದ. ಆದರೆ ಆತನ ವಿಚಿತ್ರವಾದ ಉಯಿಲಿನಲ್ಲಿ ಒಂದು ಷರತ್ತಿತ್ತು: ಹಿರಿಯ ಮಗನಿಗೆ ಅರ್ಧ ಭಾಗ, ಎರಡನೇ ಮಗನಿಗೆ 1/3 ಭಾಗ ಮತ್ತು ಕೊನೆಯ ಮಗನಿಗೆ 1/9 ಭಾಗ ಸಿಗಬೇಕಿತ್ತು. ಆದರೆ 17ನ್ನು 2ರಿಂದಾಗಲಿ 3ರಿಂದಾಗಲಿ ಅಥವಾ 9ರಿಂದಾಗಲಿ ಭಾಗಿಸಲು ಸಾಧ್ಯವೇ ಇರಲಿಲ್ಲ. ಕುದುರೆಗಳನ್ನು ಕತ್ತರಿಸದೆ ಬೇರೆ ದಾರಿಯೇ ಇರಲಿಲ್ಲವೇ? ಕೋಪ ನೆತ್ತಿಗೇರಿತು, ಕೈಗಳು ಕತ್ತಿಯ ಮೇಲೆ ಹೋದವು. ಕುದುರೆಗಳನ್ನು ಕೊಂದರೆ ಪಾಪ, ಮಾರಿದರೆ ತಂದೆಯ ಕೊನೆಯ ಆಸೆಗೆ ದ್ರೋಹ ಬಗೆದಂತೆ ಆಗ್ತಿತ್ತು. ರಕ್ತಪಾತವಾಗುವಷ್ಟರಲ್ಲೇ ತನ್ನ ಕಪ್ಪು ಕುದುರೆಯನ್ನೇರಿ ಆ ಹಳ್ಳಿಗೆ ಬಂದನು ಒಬ್ಬ ಜ್ಞಾನಿ ವೃದ್ಧ ಸನ್ಯಾಸಿ. ಸೋದರ ಕಷ್ಟವನ್ನು ಕೇಳಿದ ಆ ಜ್ಞಾನಿ ಮೆಲ್ಲನೆ ನಕ್ಕು, ನನ್ನ ಬಳಿ ಇರುವ ಈ ಒಂದೇ ಒಂದು ಕಪ್ಪು ಕುದುರೆಯನ್ನು ನಿಮ್ಮ 17ರ ಜೊತೆ ಸೇರಿಸಿಬಿಡಿ ಅಂದರು. ಈಗ ಒಟ್ಟು 18 ಕುದುರೆಗಳಾದವು. ಹಿರಿಯ ಮಗ ತನ್ನ ಅರ್ಧ ಭಾಗವನ್ನು ಪಡೆದುಕೊಂಡವು, ಅಂದರೆ ನಿಖರವಾಗಿ 9 ಕುದುರೆಗಳು. ಅವನಂತೂ ಖುಷಿಯೋ ಖುಷಿ. ಎರಡನೇ ಮಗನಿಗೆ 1/3 ಭಾಗ, ಅಂದರೆ 6 ಕುದುರೆಗಳು ಸಿಕ್ಕವು. ಮೂರನೇ ಮಗನಿಗೆ 9/1 ಭಾಗ, ಅಂದರೆ ನಿಖರವಾಗಿ 2 ಕುದುರೆಗಳು ಸಿಕ್ಕವು. ಒಮ್ಮೆ ಲೆಕ್ಕ ಮಾಡಿ ನೋಡಿ, 9, 6 ಮತ್ತು 2 ಸೇರಿದರೆ ನಿಖರವಾಗಿ 17 ಕುದುರೆಗಳಾದವು. ಆದರೆ ಅಲ್ಲೊಂದು ಕಪ್ಪು ಕುದುರೆ ಹಾಗೆಯೇ ಉಳಿದಿತ್ತು. ಆ ವೃದ್ಧ ನಗುತ್ತಾ ಮತ್ತೆ ಆ ತನ್ನದೇ ಕಪ್ಪು ಕುದುರೆಯನ್ನೇರಿದ. ಯಾರಿಗೂ ನಷ್ಟವಾಗದೆ, ಒಂದು ಹನಿ ರಕ್ತ ಸುರಿಯದೆ ಬುದ್ಧಿವಂತಿಕೆಯಿಂದ ಆ ಜಟಿಲ ಒಗಟು ಬಿಡಿಸಲ್ಪಟ್ಟಿತ್ತು. ಕೇವಲ ಬುದ್ಧಿವಂತಿಕೆಯಿಂದ ಮಾತ್ರ ಜಗತ್ತಿನ ಕಠಿಣ ಸಮಸ್ಯೆಯನ್ನು ಶಾಂತಿಯಿಂದ ಬಗೆಹರಿಸಬಹುದು. ನಿಮಗೂ ಮೊದಲೇ ಈ ಲೆಕ್ಕ ಅರ್ಥವಾಗಿತ್ತಾ?